ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಯಲ್ಲಿ ಇವತ್ತು ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋವಂಥದ್ದು ಹಲಸಿನ ಎಲೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ಒಂದು ಎಲೆನ ಬಳಸಿ ನಾನು ಖಾರ ಕಡುಬುನ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಹಿಟ್ಟನ್ನು ಲಟ್ಸೋದು ಬೇಡ, ಬೇಯಿಸೋದು ಬೇಡ. ತುಂಬಾ ಕ್ವಿಕ್ಕಾಗಿ ಆಗುವಂತಹ ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಕಡಲೆಬೇಳೆ ಸೇರಿಸಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಮೊದಲನೇದಾಗಿ ಕಡಲೆಬೇಳೆನ ಜಸ್ಟ್ 1 ಅವರ್ ಮುಂಚೆ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ನೀವು ಕಡಲೆಬೇಳೆ ಜೊತೆಯಲ್ಲಿ ಹೆಸರು ಬೇಳೆ ಕೂಡ ಸ್ವಲ್ಪ ಭಾಗ ನೀವಿಲ್ಲಿ ಬಳಸ್ಕೊಳ್ಬೋದು. ನಂತರ ನೋಡಿ, ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ ಒಂದೇ 1 ಇಂಚು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ಹಾಗೆಯೇ ಜೀರಿಗೆ ಒಂದು 1/4 ಟೀ ಸ್ಪೂನು. ಇಷ್ಟು ಸಾಮಗ್ರಿಗಳು ಬೇಕು. ನಿಮಗೆ ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ 1-2 ಹಸಿಮೆಣಸಿನ್ಕಾಯಿನ ನೀವಿಲ್ಲಿ ಸೇರಿಸ್ಕೊಳ್ಬೋದು. ಈಗ ಎಲ್ಲ ಪದಾರ್ಥಗಳನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಎಲ್ಲ ಪದಾರ್ಥಗಳನ್ನು ಕೂಡ ಒಂದ್ಸಲ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಸೇರಿಸ್ಕೊಂಡಿಲ್ಲ. ನೋಡಿ, ಈ ಥರ ಸ್ವಲ್ಪ ತರ್ತರಿಯಾಗೇ ಇರುತ್ತೆ. ನಂತರ ಇದಕ್ಕೆ ನೋಡಿ, ಇವಾಗ ನೆನೆಸಿ ಇಟ್ಕೊಂಡಿರುವಂತಹ ಕಡಲೆಬೇಳೆನ ಇದಕ್ಕೆ ಪೂರ್ತಿಯಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ರುಬ್ಬೋದಿಲ್ಲ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಕೂಡ ನೀವು ಚಿಕ್ಕದಾಗಿ ಹೆಚ್ಚಿ ನೀವು ಹಾಕ್ಕೊಳ್ಬೋದು. ಬಟ್ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ನಾವು ಏನು ಖಾರ ಕಡುಬು ತಿಂತೀವಿ ಎಲ್ಲ ಕಡೆ ಕೂಡ ಚೆನ್ನಾಗಿ ಬೆರೆಯುತ್ತೆ. ಬೆಂದಾದಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಹಸಿಮೆಣಸಿನ್ಕಾಯಿ ಸಿಕ್ಕಿದ್ರೆ ಇಷ್ಟಪಡಲ್ಲ. ಹಾಗಾಗಿ ಒಟ್ಟಿಗೆ ರುಬ್ಬಿ ಮಾಡಿ ನಂತರ ನೋಡಿ, ಇವಾಗ ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ. ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತರ್ತರಿ ಇರಬೇಕು. ತುಂಬ ನುಣ್ಣಗೂ ನಾವು ಇದನ್ನು ರುಬ್ಕೋಬಾರ್ದು. ನೋಡಿ, ಒಂದೇ ಒಂದು ಹನಿ ನಾವಿಲ್ಲಿ ನೀರನ್ನು ಸೇರಿಸ್ಕೊಂಡಿಲ್ಲ. ನಾನು ಕಡಲೆಬೇಳೆನ ನೆನೆಸಿದ ನಂತರ ನಾನು ಕಂಪ್ಲೀಟಾಗಿ ಇದನ್ನು ನೀರಿಂದ ಸಪ್ರೇಟ್ ಮಾಡಿಕೊಂಡೆ ನಾನಿಲ್ಲಿ ರುಬ್ಕೊಂಡಿರೋವಂಥದ್ದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು. ಇದು ನಮ್ಮ ಒಂದು ಆರೋಗ್ಯಕ್ಕೆ ಸಖತ್ತು ಒಳ್ಳೆಯದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂತಹ ಈ ಒಂದು ಸೊಪ್ಪು ತುಂಬ ಒಳ್ಳೆಯದು. ನೀವು ಕೂಡ ಇದನ್ನು ಹೆಚ್ಚಾಗಿ ಕೂಡ ಬಳಸ್ಕೊಳ್ಳಿ, ಅಥವಾ ನೀವಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೂ ಕೂಡ ನೀವು ಬಳಸ್ಕೊಳ್ಬೋದು. ಬಟ್ ಇದು ಹಾಕೋದ್ರಿಂದ ಖಾರ ಕಡುಬು ತುಂಬಾ ಚೆನ್ನಾಗಿರುತ್ತೆ. ನಂತರ ನೋಡಿ, ಹಸಿ ತೆಂಗಿನಕಾಯಿ ತುರಿ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರಿಗೆನೆ, ಅಂದರೆ ನಾನು ಆವಾಗಲೇ ಫಸ್ಟೇ ರುಬ್ಕೊಂಡಲ್ವಾ, ಅದ್ರ ಜೊತೆಯಲ್ಲಿ ನೀವು ತೆಂಗಿನಕಾಯಿ ಕೂಡ ನೀವು ರುಬ್ಬಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಎಲ್ಲ ಮಿಶ್ರಣನೂ ಕೂಡ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಹದವಾಗಿ ಬರಬೇಕು. ಈ ಥರ ನಾವು ಕೈಯಿಂದ ನಾವು ಉಂಡೆ ಕಟ್ಟಿದ್ರೆ ನೋಡಿ ಈ ರೀತಿಯಾಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟೇ, ತುಂಬಾ ಸಿಂಪಲ್ಲು. ಇದು ಇವಾಗ ರೆಡಿ ಆಗಿದೆ. ನಂತರ ನೋಡಿ, ನಾನಿಲ್ಲಿ ಹಲಸಿನ ಎಲೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದ್ರ ಬದಲಾಗಿ ಬಾಳೆ ಎಲೆ ಕೂಡ ಬಳಸ್ಕೊಳ್ಬೋದು. ಒಟ್ಟಿನಲ್ಲಿ ನೀವು ಬಾಳೆ ಎಲೆ ಆದರೂ ಆಯಿತು, ಅಥವಾ ಈ ಒಂದು ಹಲಸಿನ ಎಲೆ ಕೂಡ ನೀವಿಲ್ಲಿ ಬಳಸ್ಬೋದು. ನಾನು ಸುಮಾರು ಒಂದು 10 ಎಲೆನ ನಾನು ಆಲ್ರೆಡಿ ನೀರಲ್ಲಿ ತೊಳೆದು ನಂತರ ಇಲ್ಲಿ ಬಳಸ್ತಾ ಇದ್ದೀನಿ. ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು 1 ಕಪ್ಪಷ್ಟು ಅಕ್ಕಿ ಹಸಿಟ್ಟು, ಇದು ಮನೆದೇನೆ ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ನಂತರ ನಾನು ಮಿಷಿನಲ್ಲಿ ಕೊಟ್ಟು ಜರಡಿ ಮಾಡಿ ನಂತರ ಬಳಸ್ತಾ ಇರೋವಂಥದ್ದು. ಆದಷ್ಟು ಮನೆಯಲ್ಲಿ ಫ್ರೀ ಆಗಿದ್ದಾಗ ಮನೆಯಲ್ಲೇ ಈ ಥರ ನೀವು ಅಕ್ಕಿ ಹಸಿಟ್ಟನ್ನ ಮಾಡಿ ಇಟ್ಕೊಳ್ಳಿ. ಇದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನೋಡಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಈಗ ನೀರನ್ನು ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈ ಒಂದು ಮಿಶ್ರಣ ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬ ತೆಳ್ಳಗೂ ಇರಬಾರ್ದು. ನಿಮಗೆ ಈ ಒಂದು ವಿಧಾನ ಬೇಡ, ನಾನು ಬೇಯಿಸ್ಕೊಂಡೇ ಮಾಡ್ತೀನಿ ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಆ ರೀತಿನಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸುಲಭವಾಗುತ್ತೆ. ಯಾಕಂದರೆ ಬೇಯಿಸೋದು ಇರೋದಿಲ್ಲ, ಹಾಗೆಯೇ ಲಟ್ಸೋದು ಇರೋದಿಲ್ಲ, ಕೈಯಲ್ಲಿ ತಟ್ಟೋದು ಇರೋದಿಲ್ಲ ಅಲ್ವಾ. ಹಾಗಾಗಿ ನೋಡಿ, ಈ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟನ್ನು. ಇದು ರೆಡಿ ಆಗಿದೆ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ.
ನಂತರ ನೋಡಿ ನಾವು ಈ ಕಡೆ ಆವಾಗಲೇ ನಾನು ಕಡಲೆಬೇಳೆ ಹೂರಣನ ಮಾಡಿ ಇಟ್ಕೊಂಡಿದ್ನಲ್ವ ಖಾರ ಕಡುಬುಕ್ಕೆ. ಸೊ ಇದನ್ನು ಒಂದು ಉಂಡೆಗಳಾಗಿ ನಾವು ಮಾಡಿ ಫಸ್ಟೇ ಇಟ್ಕೊಳ್ಳೋದ್ರಿಂದ ನಾವು ಹಲಸಿನ ಎಲೆಗೆ ನಾವು ಬೇಗನೆ ನಾವು ಒಂದು ಸ್ಟಫಿಂಗ್ ಮಾಡಿ ನಾವು ಬೇಗನೆ ಬೇಯಿಸ್ಕೊಳ್ಬೋದು. ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ಈ ಒಂದು ರೆಸಿಪಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ನಿಮಗಿಲ್ಲಿ ಕಡುಬು ಯಾವ ರೀತಿನಲ್ಲಿ ಇಷ್ಟನೋ ಆ ಒಂದು ಆಕಾರದಲ್ಲಿ ನೀವಿಲ್ಲಿ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ತೋರಿಸ್ತಾ ಇರುವಂತಹ ವಿಡಿಯೋನ ಖಂಡಿತ ಟ್ರೈ ಮಾಡಿ. ಇದೇ ಒಂದು ವಿಧಾನದಲ್ಲಿ ಮಾಡಿ 10 ನಿಮಿಷದಲ್ಲಿ ಕಡುಬು ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ. ಹಾಗೆ ನಾನು ಮಾಡ್ತಾ ಇರುವಂತಹ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗೆಲ್ಲ ಅಡುಗೆಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ, ಹಿಟ್ಟನ್ನು ಮೊದಲನೇದಾಗಿ ನೋಡಿ ಈ ಒಂದು ಹಲಸಿನ ಎಲೆಗೆ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಕೈಯಿಂದ ಈ ಥರ ಹರಡ್ಕೊಳ್ಳಿ. ನಂತರ ನೋಡಿ ಈ ಮಧ್ಯ ಭಾಗದಲ್ಲಿ ಏನಿದೆ ಕಡಲೆಬೇಳೆದು ಹೂರಣನ ಅದ್ರ ಒಳಗಡೆ ಇಡಿ. ನಂತರ ಕ್ಲೋಸ್ ಮಾಡಿ ಎಲೆನ. ನೀವು ಬೇಕಾದರೆ ಒಂದು ಸ್ಟಿಕ್ ಇದ್ದರೆ, ನೀವು ಕಡ್ಡಿ ಇದ್ದರೆ ಆ ಕಡ್ಡಿನಲ್ಲಿ ನೀವು ಮಧ್ಯದಲ್ಲಿ ಈ ಥರ ಚುಚ್ಬೋದು. ನಾನಿಲ್ಲಿ ಏನು ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ನಂತರ ನೋಡಿ ನಾನಿಲ್ಲಿ ಅಂದರೆ ನಾನು ಮಾಡ್ತಾ ಇರೋವಂಥದ್ದು ಹಾವಿ ಕಡುಬು, ಹಾಗಾಗಿ ಫಸ್ಟೇ ನೀರನ್ನು ನಾನಿಲ್ಲಿ ಬೇಯಿಸಿ ಇಟ್ಕೊಂಡು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ವಲ್ಪ ಜಾಸ್ತಿ ನಾವು ಪ್ರೆಸ್ ಮಾಡಬೇಕಾಗತ್ತೆ. ನೋಡಿ ಕ್ಲೀನಾಗಿ ಇವಾಗ ಕುತ್ಕೊಳ್ತು. ಈಗ ಮುಚ್ಚಳನ ಮುಚ್ಚಿದ್ದೀನಿ. ನಂತರ ಈಗ ಇನ್ನೊಂದು ಕಡುಬು ತೋರಿಸ್ತಾ ಇದ್ದೀನಿ. ನೀವು ಹೂರಣ ಜಾಸ್ತಿ ಬೇಕು ಅನ್ನೋರು ನೋಡಿ ಈ ಥರ ಜಾಸ್ತಿ ನೀವು ಇಟ್ಕೊಂಡು ಅದೇ ರೀತಿನಲ್ಲೇ ಈ ಥರ ನೀವು ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಇದು ಕೂಡ ರೆಡಿ ಆಯಿತು. ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಕಷ್ಟ ಆಗ್ತದೆ ಈ ಒಂದು ವಿಧಾನ ಅನ್ನೋರು ಖಂಡಿತವಾಗ್ಲೂ ಬಾಳೆ ಎಲೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಈ ಕಡೆ ಕಡುಬು ರೆಡಿ ಆಗ್ತಾ ಇರೋಷ್ಟರಲ್ಲೇ ನಾನಿಲ್ಲಿ ಚಟ್ನಿ ಕೂಡ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ 10 ನಿಮಿಷ ಆಗಿದೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಬಿಸಿ ಇದೆ. ಸೊ ಸ್ವಲ್ಪ ಬಿಸಿ ಇದ್ದಾಗ ಓಕೆ, ತುಂಬ ಬಿಸಿ ಇದ್ದಾಗ ತೆಗಿಯೋಕ್ಕೆ ಹೋಗ್ಬಿಡಿ, ಯಾಕಂದರೆ ಎಲೆಗೆ ಅಂಟ್ಕೊಳ್ಳುತ್ತೆ. ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನ ಬಳಸಿಲ್ಲ, ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವಿಧಾನ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ದಪ್ಪನೂ ಇಲ್ಲ, ಹಾಗೆ ತುಂಬ ತೆಳ್ಳಗೂ ಬಂದಿಲ್ಲ, ತುಂಬ ಮೀಡಿಯಮ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇವಾಗ ಫೈನಲ್ ಆಗಿ ಚಟ್ನಿ ಜೊತೆಯಲ್ಲಿ ಹಲಸಿನ ಎಲೆಯ ಖಾರ ಕಡುಬು ರೆಡಿಯಾಗಿದೆ. ಚಟ್ನಿ ಬೇಡ ಅನ್ನೋರು ಖಂಡಿತವಾಗ್ಲೂ ಇದನ್ನು ಹಾಗೆ ಕೂಡ ತಿನ್ಬೋದು, ಯಾಕಂದರೆ ಇದರಲ್ಲಿ ಖಾರ, ಉಪ್ಪು ಪ್ರತಿಯೊಂದು ಎಲ್ಲ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಕಾಯಿ, ಸೊಪ್ಪು ಎಲ್ಲ ಇರೋದ್ರಿಂದ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು. ಮಕ್ಕಳಿಗೆ ಈ ರೀತಿ ಕೊಡೋದ್ರಿಂದ ಅವರು ಕೂಡ ಹಾಗೆ ತಿಂತಾರೆ ಇಷ್ಟಪಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡಿ, ಹಾಗೆಯೇ ಐಪ್ ಕೂಡ ಮಾಡಿ. ನೋಡಿ ಇವಾಗ ಫೈನಲ್ ಆಗಿ ಮುರಿದು ತೋರಿಸ್ತಾ ಇದ್ದೀನಿ. ಒಳಗಡೆ ತುಂಬ ಹದವಾಗಿ ಚೆನ್ನಾಗಿ ಬೆಂದಿದೆ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್.